ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗುವ ಮುನ್ನ ಅಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಅಂಗಾಗದ ಮುನ್ನ ಕಾಲ ಮೇಲೆ ಕೈಯನೂರಿ ಕೋಲು ಹಿಡಿಯುವ ಮುನ್ನ ಮುಪ್ಪಿಂದೊಪ್ಪಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ಕೂಡಲ ಸಂಗಮ ದೇವ ಅಂತ ಇಲ್ಲಿ ಜಗಜ್ಯೋತಿ ಬಸವಣ್ಣವರು ತಮ್ಮ ವಚನದಲ್ಲಿ ಹೇಳಿಕೊಂಡಿದ್ದಾರೆ. ಅಂದರೆ ಈ ಕೆಡುವ ಶರೀರದ ಸಫಲತೆ ಯಾವುದು? ಪರಹಿತ ಮಾಡ್ತಕ್ಕಂಥದ್ದು. ಅದನ್ನು ಭಕ್ತಿ ಭಂಡಾರಿ ಬಸವಣ್ಣವರು ಭಾಳ ಚೆನ್ನಾಗಿ ತಮ್ಮ ವಚನದಲ್ಲಿ ಹೇಳಿದರು. ಅಸ್ಥಿರಂ ಜೀವಿತಂ ಲೋಕೆ ಅಂದರೆ ಈ ಶರೀರ ಸ್ಥಿರವಲ್ಲ, ಒಂದಿಲ್ಲ ಒಂದು ದಿವಸ ಅದು ಮಣ್ಣಿನ ಪಾಲಾಗಲೇಬೇಕು. ಅಸ್ಥಿರಂ ಧನಯೋಗಂ, ಈ ಹಣ ಅಂತಕ್ಕಂಥದ್ದು, ಈ ರೊಕ್ಕ ಅಂತಕ್ಕಂಥದ್ದು, ಯೋಗ ಅಂತಕ್ಕಂಥದ್ದು ಎಲ್ಲಿವರೆಗೆ ಇರ್ತದಂದರೆ ಇದು ಜೀವಂತವಾಗಿ ಇರೋವರೆಗೆ ಮಾತ್ರ ಇರ್ತದೆ. ಎಂತಹ ದೊಡ್ಡ ವ್ಯಕ್ತಿನಾಗಲಿ ಬಿಟ್ಟು ಹೋಗಲೇಬೇಕು ಈ ಲೋಕದಲ್ಲಿ. ಅಸ್ಥಿರಂ ಪುತ್ರ ಧಾರಾರ್ಥಂ ಅಂತ ಅಂದರೆ ಮಕ್ಕಳು, ಹೆಂಡತಿ, ದಾರ ಅಂದರೆ ಹೆಂಡತಿ, ಈ ಮಕ್ಕಳು ಮತ್ತು ಹೆಂಡತಿಯನ್ನು ನಾವು ಬಿಟ್ಟು ಹೋಗಲೇಬೇಕು. ಈ ಅಸ್ಥಿರಂ ಧನ ಯೋಗಂ ಅಂದರೆ ಅದು ರೊಕ್ಕ 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 ಅಕ್ಕ ಎರಡೂ ಓದು ದುಃಖ ಅಂತ. ರೊಕ್ಕ ಓದೊಂದು ಎರಡು ದುಃಖ ಎದರಿಂದ ಬರ್ತದೆ? ಹಣ ಓದ ದುಃಖ ಬರ್ತದೆ. ಅದಕ್ಕೆ ಇದು ಅಸ್ಥಿರಂ ಪುತ್ರ ಧಾರಾರಾರ್ಧಂ ಅಂದರೆ ಇಲ್ಲಿ ಮಕ್ಕಳು, ಹೆಂಡತಿ ಅಂತಕ್ಕಂಥದ್ದು ಇವು ಎಲ್ಲವೂ ಸಹಿತ ತಾತ್ಕಾಲಿಕ. ನೀನು ಜೀವಂತವಾಗಿರೋ ತನಕ ಹೆಸರಿಗೆ ಮಾತ್ರ ಜೀವಿಸಲಿಕ್ಕೆ. ಧರ್ಮ ಕೀರ್ತಿ ದ್ವಯಂ ಸ್ಥಿರಂ, ಏನು ಉಳಿತದೆ ಇಲ್ಲಿ? ಕೊನೆಗೆ ಉಳಿತಕ್ಕಂಥದ್ದು ಧರ್ಮ, ನೀನು ಮಾಡಿರ್ತಕ್ಕಂಥ ಕೀರ್ತಿ, ಇವೆರಡೇ ಮಾತ್ರ ನಿನ್ನಿಂದ ಬರ್ತಕ್ಕಂಥವು. ಇದನ್ನು ಪಾಲನೆ ಮಾಡು. ಅದಕ್ಕೆ ನೀನು ಏನು ಮಾಡಬೇಕು? ಪರಹಿತವನ್ನು ಕಾಯಬೇಕು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಅಂತಕ್ಕಂಥದ್ದು ಇದರ ತಾತ್ಪರ್ಯ. ನನ್ನ ಆತ್ಮೀಯ ವೀಕ್ಷಕರಿಗೆ, ಹಿರಿಯರಿಗೆ, ಕಿರಿಯರಿಗೆ ನಾನು ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ತಿಳಿಸುತ್ತಾ ಈ ಬೆಳಗಿನ ಒಂದು ಶುಭೋದಯದ ವೇಳೆಯಲ್ಲಿ ತಮಗೆ ಅರ್ಪಣೆ ಮಾಡ್ತಿದ್ದೀನಿ. ಜೈ ಕರ್ನಾಟಕ, ಜೈ ಭಗವತಿ.